ನಮಸ್ಕಾರ, ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಫಲಿತಾಂಶದ ಹಿನ್ನೆಲೆಯಲ್ಲಿ ಅದೊಂದು ಶಾಲೆಯಲ್ಲಿನ ನುರಿತ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಬೋಧನೆಯಿಂದಾಗಿ ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕು ಹಾಗೂ ಇಡೀ ಕ್ಷೇತ್ರದಲ್ಲಿಯೇ ಮೊದಲನೇ ರ್ಯಾಂಕು ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಹೌದು, ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ BNR ಶಾಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕ್ಷೇತ್ರದಲ್ಲಿಯೂ ಮೊದಲನೇ ರ್ಯಾಂಕ್ ಪಡೆದು ಪೋಷಕರಲ್ಲಿ ಹರ್ಷವನ್ನುಂಟು ಮಾಡಿದೆ. ನನ್ನ ಹೆಸರು ಶ್ರೀ ಭೂಷಣ್ ಎನ್. BNR ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನಿನ್ನೆ ತಾನೇ SSLC ಫಲಿತಾಂಶ ಹೊರಬಿದ್ದಿದೆ. ನಮ್ಮ ಶಾಲೆಯಲ್ಲಿ ಅಂದರೆ BNR ಪಬ್ಲಿಕ್ ಶಾಲೆಯಲ್ಲಿ 625ಕ್ಕೆ 620 ಅಂಕಗಳನ್ನು ಗಳಿಸಿ ಭಾವನಾ ಮೊದಲನೇ ಸ್ಥಾನವನ್ನು ಗಳಿಸಿದ್ದಾರೆ. ಹಾಗೆ ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕ್ ಗಳಿಸಿದ್ದಾರೆ. ಅದೇ ರೀತಿ 600ಕ್ಕೆ ಹೆಚ್ಚಿನ ಅಂಕಗಳು 4 ಜನ ವಿದ್ಯಾರ್ಥಿಗಳು. ಭಾವನಾ 620, ಚಿರಾಗ್ 614, ಚೈತ್ರ ಮತ್ತು ಲಕ್ಷ್ಮೀಶ್ರೀ 612, 4 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳು ಗಳಿಸಿದ್ದಾರೆ. ಅದೇ ರೀತಿ 90%ಗಿಂತ ಹೆಚ್ಚು 12 ಮಕ್ಕಳು ಗಳಿಸಿದ್ದಾರೆ. 85% ಹೆಚ್ಚಿಗೆ 9 ಮಕ್ಕಳು, ಅಂದರೆ ಡಿಸ್ಟಿಂಕ್ಷನ್ ಸುಮಾರು 21 ಮಕ್ಕಳು ಗಳಿಸಿದ್ದಾರೆ. ಫಸ್ಟ್ ಕ್ಲಾಸ್ 50 ಮಕ್ಕಳು ಗಳಿಸಿದ್ದಾರೆ. ಒಟ್ಟಾರೆ ಫಲಿತಾಂಶ ಸಂಪೂರ್ಣವಾಗಿ ನಮಗೆ ತೃಪ್ತಿಕರವಾಗಿ ಬಂದಿದೆ. ಅದೇ ರೀತಿ 620 ಬಂದಿರೋ ಮಗುಗೆ 625 ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಫೋಟೋ ಸ್ಕ್ಯಾನ್ ನಂತರ ಅದರದ್ದು ಫಲಿತಾಂಶ ಇನ್ನೊಂದ್ಸಲಿ ಚೆಕ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ಮಕ್ಕಳಿಗೂ ಕೂಡ, ಬೇರೆ ಮಕ್ಕಳು ಫಸ್ಟ್ ಕ್ಲಾಸ್ ಆಗಿರ್ಬೋದು, ಡಿಸ್ಟಿಂಕ್ಷನ್ ಆಗಿರ್ಬೋದು, ರ್ಯಾಂಕ್ ಬಂದಿರೋ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ರಿಸಲ್ಟ್ಸ್ ತೊಗೊಳೋಕ್ಕೋಸ್ಕರ ಶ್ರಮಿಸಿದ ಎಲ್ಲ ಟೀಚರ್ಸ್ಗೂ ಹಾಗೂ ಪೇರೆಂಟ್ಸು, ಮಕ್ಕಳು, ಅದೇ ರೀತಿ ಶಾಲೆಯಲ್ಲಿರೋ ಎಲ್ಲ ಪ್ರತಿಯೊಂದು ಶಿಕ್ಷಕರು, ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಟ್ರಸ್ಟೀಸ್ ಆಗಿರ್ಬೋದು, ಹಾಗೂ ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ, ನಮ್ಮ ತಂದೆ ತಾಯಿಯಂದಿರಿಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ವಿಶೇಷ ತರಗತಿ ಕ್ಲಾಸ್ಗಳನ್ನ ನಡೆಸ್ಕೊಡೋಕ್ಕೆ ತುಮಕೂರಿಂದ ಶ್ರೀ HG ಸಂಗಪ್ಪನ ಸರ್ ಒಬ್ಬರು ಬರ್ತಿದ್ರು, ಕನ್ನಡಕ್ಕೆ ಬಸವರಾಜು ಸರ್ ಅಂತ ಬರ್ತಿದ್ರು, ಇಂಗ್ಲೀಷ್ಗೆ ಶ್ರೀ ವೀರಭದ್ರಪ್ಪ ಸರ್ ಅಂತ ಬರ್ತಿದ್ರು, ಸೈನ್ಸ್ಗೆ ನೂತನ್ ಸರು, ವಿಕಾಸ್ ಸರು. ಈ ಎಲ್ಲ ಶಿಕ್ಷಕರುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಒಟ್ಟಾರೆ ಹೇಳಬೇಕು ಅಂದರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ರಿಸಲ್ಟ್ಗೋಸ್ಕರ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಇಂಥ ಸಮಯದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ TS. ನಾನು BNR ಶಾಲೆಯಲ್ಲಿ ಓದ್ತಿದ್ದೆ. ಈಗ ನಾನು SSLCಯಲ್ಲಿ 625ಗೆ 620 ತೆಗ್ದೀನಿ. ಈ 620 ಮಾರ್ಕ್ಸ್ ಏನು ತೆಗ್ದೀನಿ ಅದು ಕೇವಲ ನನ್ನ ಎಫರ್ಟ್ಸ್ ಅಲ್ಲ, ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗೇನು 620 ಮಾರ್ಕ್ಸ್ ಬಂದಿದ್ದೀನಿ ಅದಕ್ಕೆಲ್ಲ ಅವರು ತುಂಬ ನಂಗೆ ಸಪೋರ್ಟ್ ಮಾಡಿ, ಗೈಡ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಗೆಸ್ಟ್ ಟೀಚರ್ಸ್ ಕೂಡ ತುಂಬ ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಎಲ್ಲ ಸಪೋರ್ಟ್ ಮಾಡಿ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಈಗೇನು 620 ಮಾರ್ಕ್ಸ್ ಬಂದಿದೆ ಅದಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಎಲ್ಲ ಕ್ಲಾರಿಫೈ ಮಾಡಿ ಇವಾಗೇನು 620 ಬಂದಿದೆ ಅದಕ್ಕೆಲ್ಲ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ಗೆ, ಪ್ರಿನ್ಸಿಪಲ್ ಸರ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನನ್ನ ಡ್ರೀಮ್ ಇರೋದು IAS ಆಗಬೇಕು ಅಂತ. ಆವಾಗಲೂ ಇಷ್ಟೇ ಕಷ್ಟಪಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ. ಈಗೇನು ಸಪೋರ್ಟ್ ಸಿಕ್ಕಿದೆ ಅದನ್ನೇ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ ಸಪೋರ್ಟ್ ಆ ನಂಬಿಕೆನ ಉಳಿಸ್ಕೊಳ್ಳೋಕೆ ನಾನು ಖಂಡಿತ ಶ್ರಮಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಸಿ. ನಾನು BNR ಶಾಲೆಯಲ್ಲಿ SSLC ಫಲಿತಾಂಶದಲ್ಲಿ 625ಕ್ಕೆ 612 ಅಂಕಗಳನ್ನು ಪಡೆದು ನಾನು ಪಾಸಾಗಿದ್ದೀನಿ. ಇಲ್ಲಿ ನಾನು
ನನ್ನ ಈ ಅಂಕಗಳಿಗೆ ನನ್ನ ಪರಿಶ್ರಮವಲ್ಲದೆ ಎಲ್ಲ ನಮ್ಮ ಸ್ಕೂಲಿನ ಪ್ರಿನ್ಸಿಪಲ್ ಸರ್ ಮತ್ತು ಟೀಚರ್ಸ್, ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಗೆಸ್ಟ್ ಟೀಚರ್ಸ್ಗಳದ್ದು ಸಪೋರ್ಟ್ ಇದೆ. ಇಲ್ಲಿ ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ. ಇಲ್ಲಿ ನನಗೆ ಮನೆ ಎಂಬ ಭಾವನೆ ಬಂದಿದೆ. ಸ್ಕೂಲ್ಗೂ ಮನೆಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಅಟ್ಮಾಸ್ಫಿಯರ್ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಎಲ್ಲ ಮಕ್ಳಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರೋಕ್ಕೆ, ನನಗೊಬ್ಳಿಗೆ ಎಲ್ಲ ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರೋಕ್ಕೆ ಇಲ್ಲಿ ಹೆಲ್ಪ್ ಆಗಿದೆ. ಹೇಳಬೇಕು ಅಂದರೆ ಈಗ ಮಾರ್ನಿಂಗ್ 7:30 ನೈಟ್ 8:30ವರೆಗೂ ಕ್ಲಾಸಸ್ ತೊಗೊಂಡು ಗೆಸ್ಟ್ ಟೀಚರ್ಸ್ ಆಗಿ ಸರ್ ಹೇಳ್ದಂಗೆ ಕನ್ನಡಕ್ಕೆ ಮತ್ತು ಸ್ಪೆಷಲ್ ಸಬ್ಜೆಕ್ಟ್ಸ್ಗಳಿಗೆ, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಿಗೆ ಒಳ್ಳೆ ಸ್ಕೋರ್ ಮಾಡೋಕ್ಕೋಸ್ಕರ ತುಂಬಾ ಗೈಡ್ ಮಾಡಿ ಸರು ಕೂಡ ನಮ್ಮ ಜೊತೆನೇ ಇದ್ದು ಯಾವಾಗ್ಲೂ ಗೈಡ್ ಮಾಡ್ತಾ ಕೇರ್ ತೊಗೊಂತ ನಮ್ಮ ಟೀಚರ್ಸ್ ಎಲ್ಲ ಪೇರೆಂಟ್ಸ್ ರೀತಿ ಗೈಡ್ ಮಾಡಿ ಸ್ಕೂಲು ನಮಗೆ ಮನೆ ಅನ್ನೋ ರೀತಿ ನನಗನ್ಸಿರೋ ಭಾವ ಅಂತ.